ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ ನಲ್ಲಿ ನೀವು ಆ ವ್ಯಕ್ತಿಗೆ ಕಾಯೋದು ಸರಿನಾ ಅಥವಾ ಕೇಳೋಣ. ಇಸ್ ಇಟ್ ವರ್ತ್ ವೇಟಿಂಗ್ ಫಾರ್ ದಟ್ ಪರ್ಸನ್? ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಈಗ ಏನ್ ಬರುತ್ತೆ ಮೆಸೇಜ್ ನೋಡೋಣ. ನೀವು ಆ ವ್ಯಕ್ತಿಗೆ ಕಾಯೋದು ಸರಿಯೇ? ಟೆಂಪ್ಟೇಷನ್ ಬರ್ತಾ ಇದೆ ನೋಡಿ. ಇಲ್ಲೊಂದು ಫೈಂಡ್ ಬ್ಯಾಲೆನ್ಸ್, ಒನ್ ಮೋರ್ ಆಸ್ಕ್ ಫಾರ್ ಹೆಲ್ಪ್, ಬಾಟಮ್ ನಲ್ಲೇನಿದೆ ಬಿಲೀವ್ ಇನ್ ಮ್ಯಾಜಿಕ್. ಇದೆಲ್ಲ ಏನ್ ಹೇಳ್ತಾ ಇದೆ ನೋಡೋಣ. ಟೆಂಪ್ಟೇಷನ್, ಆ ವ್ಯಕ್ತಿ ಮೇಲೆ ಅಟ್ರಾಕ್ಷನ್ ಇದೆ. ಆ ವ್ಯಕ್ತಿ ಸಿಗಲ್ಲ ಅಂತ ಗೊತ್ತಿದ್ರೂ ಕೆಲವರು ಇಲ್ಲಿ ಆ ವ್ಯಕ್ತಿ ಹಿಂದೆ ಬಿದ್ದಿದ್ದೀರಾ ಆತರ ಇಲ್ಲಿ ಅನ್ನಿಸ್ತಾ ಇದೆ. ಆದ್ರೆ ಹಾಗೆ ಇಲ್ಲಿ ನಿಮ್ಗೆ ಅಡ್ವೈಸು ಇದೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದಿದೆ. ಇಲ್ಲಿ ಎಷ್ಟೋ ಜನ ಆಲ್ರೆಡಿ ಕಮಿಟ್ ಆಗಿರೋರು ಇದ್ದೀರಾ, ಅಂದ್ರೆ ಆಲ್ರೆಡಿ ಮದ್ವೆ ಆಗಿರೋರು ಅಥವಾ ಮದ್ವೆ ಆಗಿರೋ ವ್ಯಕ್ತಿನ ಇಷ್ಟಪಡ್ತಾ ಇರೋರು ಆಗಿದ್ದೀರಾ. ಮನ್ಸಲ್ಲಿ ಇದು ಸರಿ ಇಲ್ಲ ಅಂತಾನೂ ಅನ್ನಿಸ್ತಾ ಇದೆ. ಆದ್ರೆ ಟೆಂಪ್ಟೇಷನ್, ಆ ಆಸೆನ ನಿಮ್ ಕೈನಲ್ಲಿ ಬಿಡಕ್ ಆಗ್ತಾ ಇಲ್ಲ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನ್ ಬರುತ್ತೆ ನೋಡೋಣ. ಆ ವ್ಯಕ್ತಿನಲ್ಲಿ ಅಟ್ರಾಕ್ಷನ್ ಇದೆ, ಏನೋ ಒಂದು ಮ್ಯಾಜಿಕ್, ಅಟ್ರಾಕ್ಷನ್. ನಿಮ್ಮನ್ನ ನೀವು ಎಷ್ಟೋ ಬ್ಯಾಲೆನ್ಸ್ ಮಾಡ್ಕೊಳಕ್ ನೋಡ್ತೀರಾ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ ಆತರ ಇಲ್ಲಿ ಅನ್ನಿಸ್ತಾ ಇದೆ. ಕ್ವೀನ್ ಆಫ್ ಸಾರ್ಡ್ಸ್, ಇಲ್ಲಿ ಮೂರನೇ ವ್ಯಕ್ತಿನೂ ಇದ್ದಾರೆ ಅನ್ನಿಸ್ತಾ ಇದೆ. ಟೆಂಪರೆನ್ಸ್, ಪೇಜ್ ಆಫ್ ಸಾರ್ಡ್ಸ್, ಹಾಗೆ ಸೆವೆನ್ ಆಫ್ ಪೆಂಟಕಲ್ಸ್. ಇಲ್ಲೊಂದು ದಿ ಟವರ್ ಕಾರ್ಡ್ ಬರ್ತಾ ಇದೆ. ಮ್ಯಾಜಿಷಿಯನ್, ಮ್ಯಾಜಿಕ್, ಮ್ಯಾಜಿಷಿಯನ್. ಅವ್ರೇನೋ ನಿಮ್ಗೆ ಮ್ಯಾಜಿಕ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಅಟ್ರಾಕ್ಟ್ ಆಗಿದ್ದೀರಾ, ಆದ್ರೆ ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ಕೆಲವು ಕಾಲ ಒಳ್ಳೆ ಫ್ರೆಂಡ್ಶಿಪ್ ನಲ್ಲಿ ಇದ್ರಿ, ಆದ್ರೆ ಈಗ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲೊಂದು ಟೈಮ್ ಪಾಸ್ ಎನರ್ಜಿ ಬರ್ತಾ ಇದೆ. ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಫ್ರೆಂಡ್ಶಿಪ್ ಬೆಳ್ಕೊಂಡಿದೆ, ಮತ್ತೆ ಹಿಂದೆ ಬರಲಾರ್ದಂತ ಒಂದು ಪರಿಸ್ಥಿತಿನಲ್ಲಿ ಇದ್ದೀರಾ ನೀವು. ಎಷ್ಟೋ ಸರಿ ನಿಮ್ಗೆ ನೀವೇ ಹೇಳ್ಕೊಂಡಿದ್ದೀರಾ, ಆ ವ್ಯಕ್ತಿ ನನ್ನ ಜೀವನಕ್ಕೆ ಬರ್ದಿದ್ರು ಪರವಾಗಿಲ್ಲ, ಆ ವ್ಯಕ್ತಿಯಿಂದ ನಾನೇನು ನಿರೀಕ್ಷೆ ಮಾಡ್ತಾ ಇಲ್ಲ. ನಿಮ್ಗೆ 100% ಟೈಮ್ ಕೊಡಕ್ ಆಗದಿದ್ರು ಯಾವಾಗಾದ್ರೂ ನಿಮ್ ಜೊತೆ ಟೈಮ್ ಪಾಸ್ ಮಾಡ್ಬೇಕು, ನಿಮ್ ಜೊತೆ ಚೆನ್ನಾಗಿರ್ಬೇಕು, ಆ ಒಂದು ಭಾವನೆ ನಿಮ್ಮಲ್ಲಿದೆ. ಈಗೀಗ ಶುರುನಲ್ಲಿದ್ದಂತ ಬಾಂಧವ್ಯ ಈಗ ಇಲ್ವಾಗಿದೆ ಅನ್ನಿಸ್ತಾ ಇದೆ. ಇಲ್ಲಿ ಎಲ್ಲ ಫ್ರೆಂಡ್ಶಿಪ್ ನಲ್ಲೂ ಶುರುನಲ್ಲಿ ಹೊಸತನ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಆದ್ರೆ ಹಳೇದಾಗ್ತಾ ಅಲ್ಲೊಂದು ಉದಾಸೀನತೆ ಇರುತ್ತೆ. ಇಲ್ಲೂ ಹಾಗೆ ಆಗಿದೆ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ, ಆದ್ರೆ ಇಲ್ಲಿ ಮೂರನೇ ವ್ಯಕ್ತಿನೂ ಇದ್ದಾರೆ. ಇಲ್ಲಿ ಅವ್ರಿಗೆ ಮಲ್ಟಿಪಲ್ ಪ್ರಿಯಾರಿಟೀಸ್ ಇದೆ, ಹಾಗೆ ನಿಮ್ಗೆ ಇಮೋಷನಲ್ ಬ್ಯಾಗೇಜಸ್ ಇದೆ. ಇಮೋಷನಲಿ ಆ ವ್ಯಕ್ತಿಗೆ ನೀವು ತುಂಬಾ ಕನೆಕ್ಟ್ ಆಗಿದ್ದೀರಾ, ಆ ವ್ಯಕ್ತಿಗೆ ಅಡಿಕ್ಟ್ ಆಗಿದ್ದೀರಾ ಅನ್ನಿಸ್ತಾ ಇದೆ. ಇಲ್ಲಿ ಅವರ ವ್ಯಕ್ತಿತ್ವ ನಿಮ್ಮನ್ನ ಮ್ಯಾಜಿಕ್ ತರ ಅಟ್ರಾಕ್ಟ್ ಮಾಡಿತ್ತು, ಆದ್ರೆ ಈಗ ಅವರು ದೂರ ಆಗಿರೋದ್ರಿಂದ ನಿಮ್ಗೆ ಬೇಜಾರಾಗ್ತಾ ಇದೆ. ಎಲ್ಲಿ ಹೋಗ್ಲಿ ಅವ್ರ ನೆನಪಾಗುತ್ತೆ. ಅವ್ರ ಫೋನ್ ಕಾಲ್ಗೆ ಕಾಯ್ತಾ ಇದ್ದೀರಾ, ಮೆಸೇಜ್ಗೆ ಕಾಯ್ತಾ ಇದ್ದೀರಾ. ಇದಕ್ಕೆ ಯೂನಿವರ್ಸ್ ಕಾರ್ಡ್ ಇಂದ ಏನ್ ಬರುತ್ತೆ ನೋಡೋಣ. ಇಲ್ಲೊಂದು ನಥಿಂಗ್ನೆಸ್ ಇದೆ. ಕೆಲವು ಸಂಬಂಧಗಳಲ್ಲಿ ಫ್ಯೂಚರ್ ಇರಲ್ಲ, ಅದು ಗೊತ್ತಿದ್ದನು ಆ ವ್ಯಕ್ತಿ ಹಿಂದೆ ನೀವು ಚೇಸ್ ಮಾಡ್ತಾ ಇದ್ದೀರಾ. ನೀವು ಚೇಸ್ ಮಾಡಿದಷ್ಟು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲೊಂದು ಪಾರ್ಟಿಸಿಪೇಷನ್ ಬರ್ತಾರೆ, ಹಾಗೆ ಔಟ್ಸೈಡರ್, ಮತ್ತೊಂದು ಕಾಂಪ್ರಮೈಸ್, ಇನ್ನಸೆನ್ಸ್, ಇಲ್ಲೊಂದು ಎಕ್ಸ್ಪೀರಿಯನ್ಸಿಂಗ್. ನಿಮಗೆ ಗೊತ್ತಿದೆ ಮುಂದೆ ಇಲ್ಲಿ ಯಾವ ಒಂದು ಭವಿಷ್ಯನೂ ಇಲ್ಲ, ಒಟ್ಟಿಗೆ ಜೀವನ ಮಾಡಕ್ಕಾಗಲ್ಲ. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೋ ಇಲ್ವೋ ಅದು ಗೊತ್ತಿದ್ದೂನು ಈ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಾ. ಆದ್ರೆ ಆ ವ್ಯಕ್ತಿಗೆ ನಾನು ಕಾಯ್ತಾ ಇರೋದು ಸರಿನಾ,
ಎಷ್ಟೋ ಸರಿ ನಿಮ್ಮ ಮನಸ್ಸಲ್ಲಿ ಈ ಪ್ರಶ್ನೆ ಬಂದಿದೆ. ಇಲ್ಲಿ ನೀವು ಅವ್ರ ಜೀವನದಲ್ಲಿ ಔಟ್ಸೈಡರ್ ಆಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಅವರು ಔಟ್ಸೈಡರ್ ಆಗಿರಬಹುದು. ಇಲ್ಲೊಂದು ಸಿಚುಯೇಷನ್ಶಿಪ್ ಇದೆ. ಸಿಚುಯೇಷನ್ಶಿಪ್ ಅಂದಾಗ ಅನಿವಾರ್ಯತೆ, ಅವಶ್ಯಕತೆ, ಕಾಂಪ್ರಮೈಸ್. ಇಲ್ಲಿ ಇಬ್ರು 100% ಟೈಮ್ ಪಾಸ್ ಮಾಡಕ್ ಆಗದಿದ್ರು ಅಥವಾ ಜೀವನ ಪೂರ್ತಿ ಒಟ್ಟಿಗಿರಕ್ ಆಗದಿದ್ರು ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ರಿ. ಆದ್ರೆ ಕೆಲವು ಪರಿಸ್ಥಿತಿಗಳ ಕಾರಣದಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ನೀವಿಲ್ಲಿ ಕಾಯ್ತಾ ಇದ್ದೀರಾ, ಆ ವ್ಯಕ್ತಿ ಮತ್ತೆ ಬರ್ಬೇಕು ಅನ್ನೋದಿದೆ ನಿಮ್ಗೆ. ಆದ್ರೆ ನೀವು ಕಾಯ್ತಾ ಇರೋದು ಸರಿನಾ? ಅವ್ರು ಮತ್ತೆ ನಿಮ್ ಲೈಫಿಗೆ ಬರ್ತಾರಾ? ನೋಡೋಣ. ಅದಕ್ಕೆ ಮತ್ತೆ ಮೆಸೇಜ್ ಬರುತ್ತೆ, ನೋಡೋಣ. ಯಾಕೆ ಅವರು ನಿಮ್ಮಿಂದ ದೂರ ಆಗಿದ್ದಾರೆ? ಇಲ್ಲೊಂದು ನೈಟ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಪೆಂಟಕಲ್ಸ್, ಹಾಗೆ 4 ಆಫ್ ಸಾರ್ಡ್ಸ್, ಮತ್ತೊಂದು ಡೆವಿಲ್ ಕಾರ್ಡ್ ಬರ್ತಾರೆ. ಇಲ್ಲೊಂದು 3 ಆಫ್ ವ್ಯಾಂಡ್ಸ್, 4 ಆಫ್ ಕಪ್ಸ್ ಬಾಟಮ್ನಲ್ಲಿ. ಇದೆಲ್ಲ ನಿಮ್ಗೇನ್ ಹೇಳ್ತಾ ಇದೆ? ಇಲ್ಲಿ ನಿಮ್ಮಿಬ್ರ ಮಧ್ಯೆ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇಲ್ಲಿ ನಿಮ್ ಮೊದಲನೇ ಮೆಸೇಜ್ ಟೆಂಪ್ಟೇಷನ್ ಇದೆ, ಬ್ಯಾಲೆನ್ಸ್ ಇದೆ. ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಯಾವುದೇ ಭಾವನೆಗಳಾಗಿರ್ಬಹುದು, ಇಮೋಷನ್ಸ್ ಇರಬಹುದು, ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ಹೀಲ್ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ. ಇಲ್ಲಿ ಕೆಲವರು ಸಿಂಗಲ್ ಪ್ಯಾರೆಂಟ್ಸ್ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಒಬ್ಸೆಷನ್ ಕಾರ್ಡ್ ಬಂದಿದೆ. ಏನೋ ಫ್ರೆಂಡ್ಶಿಪ್ ಬೆಳ್ಕೊಂಡಿದೆ, ಆದ್ರೆ ಆ ವ್ಯಕ್ತಿನ ನಿಮ್ ಕೈನಲ್ಲಿ ಮರೆಯಕ್ಕಾಗ್ತಾ ಇಲ್ಲ. ನಿಮ್ಮ ಆಸೆ ಹೆಚ್ಚಾದಷ್ಟು ಆ ವ್ಯಕ್ತಿ ದೂರ ಆಗಿದ್ದಾರೆ ನಿಮ್ಮಿಂದ. ಆದ್ರೆ ಆ ವ್ಯಕ್ತಿ ಬರಬೇಕು ಅನ್ನೋದಿದೆ, ಆ ಒಂದು ಹಠ ನಿಮ್ಮಲ್ಲಿದೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಮತ್ತೇನ್ ಮೆಸೇಜ್ ಇದೆ ನೋಡೋಣ. ಬಿಲೀವ್ ಇನ್ ದಿ ಮ್ಯಾಜಿಕ್ ಅಂತ ಬಾಟಮ್ ನಲ್ಲಿ ಬಂದಿದೆ ನಿಮ್ಗೆ. ನೀವು ಕಾಯ್ತಾ ಇರೋದು ಸರಿನಾ? ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್, ಮತ್ತೆ ಬಿಲೀವ್ ಇನ್ ದಿ ಮ್ಯಾಜಿಕ್, ಮತ್ತೊಂದು ಅಬಂಡೆನ್ಸ್. ನೋಡಿ ಹೇಗೆ ಬರ್ತಾ ಇದೆ ಅಂತ. ಪ್ಯೂರ್ ಇಂಟೆನ್ಷನ್. ನಿಮ್ಮ ಈ ಒಂದು ಸಂಬಂಧದಲ್ಲಿ ಪ್ಯೂರ್ ಇಂಟೆನ್ಷನ್ ಅಂದ್ರೆ ಒಳ್ಳೆ ಭಾವನೆಗಳಿದೆ. ಹಾಗೆ ಇಲ್ಲೊಂದು ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್ ಇದೆ. ನಿಮಗೆ ಮ್ಯಾಜಿಷಿಯನ್, ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್, ಬಿಲೀವ್ ಇನ್ ಮ್ಯಾಜಿಕ್ ಹಾಗೆ ಬರ್ತಾ ಇದೆ. ಇಲ್ಲೊಂದು ಅಟ್ರಾಕ್ಷನ್ ಇದೆ. ಹಾಗೆ ಪಾಸ್ಟ್ ಲೈಫ್ ಇಮೋಷನಲ್ ಬ್ಯಾಗೇಜಸ್ ಇದೆ. ಯಾವುದೋ ಕಾರಣಕ್ಕೆ ನೀವಿಬ್ರು ಇಲ್ಲಿ ಮೀಟ್ ಆಗಿದ್ದೀರಾ, ನೀವು ಅವ್ರನ್ನ ಮರೆಯಕ್ಕಾಗ್ತಾ ಇಲ್ಲ. ಆದ್ರೆ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಭಾವನೆಗಳಿದೆ, ಇಮೋಷನ್ಸ್ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಇಮೋಷನ್ಸ್. ಆದ್ರೆ ಇಲ್ಲಿ ಪರಿಸ್ಥಿತಿ ಒತ್ತಡ ಇದೆ, ಮೂರನೇ ವ್ಯಕ್ತಿ ಇದ್ದಾರೆ. ಆದ್ರಿಂದ ನೀವು ಈ ಒಂದು ಸಂಬಂಧದಲ್ಲಿ ನಿಮ್ಮ ಇಮೋಷನ್ಸ್ ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ. ಹಾಗೆ ನಿಮ್ಗೆ ಇಲ್ಲೊಂದು ಆಸ್ಕ್ ಫಾರ್ ಹೆಲ್ಪ್ ಬಂದಿದೆ. ನೀವು ಆ ಏಂಜಲ್ ಬ್ಲೆಸ್ಸಿಂಗ್ಸ್ ಗಳನ್ನ ಕೇಳ್ಕೋಬೇಕಾಗತ್ತೆ, ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಇಂಟೆನ್ಷನ್ ಪ್ಯೂರ್ ಆಗಿರೋದ್ರಿಂದ ಇಲ್ಲೊಂದು ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಇದೆ. ಇಷ್ಟು ದಿನದಿಂದ ನೀವು ಆ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ. ಇಟ್ ಈಸ್ ವರ್ತ್ ವೇಟಿಂಗ್. ಸೊ ಬಿಲೀವ್ ಇನ್ ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.